ಓಂ ಮಹದ್ದೀರ್ಘವತ್ವಾದಸ್ವ ಪಾರಿಮಂಡಲಾಭ್ಯ ಓಂ. ನೀನು ಹೇಳಿದ್ರೆ 53 ಆಗ್ಯದ. ನಿತ್ಯ ಜ್ಞಾನ ಪ್ರಯತ್ನ ಸಂಖ್ಯಾದೇನಪಿ ಮಂಚಲಿ ವಿಟ್ಟಮೀಶಂ ಆಗ್ಯದ. ಸಾಮಾನ್ಯ ಅದೃಶಸ್ಯ ಹಿ ಕಾರ್ಯಸ್ಯ ನೈವ ಯೋಗ ಕಥಂಚನ. ಅದು 64. ಹೌದಾ ಹೌದಾ ಇಲ್ಲ ಅದೇ ಸೇಮ್ 63 ಹೇಳ್ಯಾರ. ಹಿಂದಿನ ವಿಷಯ ಗೊತ್ತಿದೆ ಐತಿ. ತಾರ್ಕಿಕರು ವೈಶೇಷಿಕ ರಾವಣೆ ಅವರು ಈ ಜಗತ್ ಸೃಷ್ಟಿ ಹೆಂಗಾಗ್ತದ, ಜಗತ್ ಸೃಷ್ಟಿಯ ಬಗ್ಗೆ ಮಾತಾಡ್ತಾರೆ. ದೇವರ ಇಚ್ಛೆ, ಅದೃಷ್ಟ, ಕಾಲ, ಇವುಗಳ ಕಾಲ, ನಿಮಿತ್ತ ಕಾಲ. ಇನ್ನು ಎರಡು ಅಣುಗಳು ಸೇರಿ ಜಗತ್ತ, ಜಾತಿ ಜಾತಿ ಅಣುಗಳು, ಜಲೀಯ ಅಣುಗಳು, ಅಗ್ನಿ ಅಣುಗಳು, ವಾಯು ಅಣುಗಳು, ಇವೆಲ್ಲ ಪರಮಾಣುಗಳು ಸೇರಿ ಜುಣುಕ. ಆ ಜುಣುಕ 3 ಸೇರಿದ್ರೆ ಜುಣುಕ, ತಣುಕ 4 ಸೇರಿದ್ರೆ ಚತುರಾಣು. ಮುಂದೆ ನಿಯಮಿತ ಎಷ್ಟು ಅರ್ಥ ಈಗ ಒಂದು ಅಭಿಪ್ರಾಯ ಅದೇ ಥರ ಆ ಅಣುವಿನಲ್ಲಿ, ಪರಮಾಣುವಿನಲ್ಲಿ, ಪಾರಿಮಾಣದಲ್ಲಿ ಆತ್ಮಗುಣ ಸೂಕ್ಷ್ಮ ಪ್ರಮಾಣುತ್ವ ಪಾರಿಮಾಣ. ಆಮೇಲೆ ಜುಣುಕದಲ್ಲಿ ಹೃಸ್ವತ್ವ. ಈ ಪಾರಿಮಾಂಡಲ್ಯ ಮತ್ತು ಹೃಸ್ವತ್ವಗಳು ತುಣುಕದಲ್ಲೇ ಬರಂಗಿಲ್ಲ. ಅಣುವಿನ ಅಣುತ್ವ ಜುಣುಕದಲ್ಲಿ ಬರಂಗಿಲ್ಲ. ಜುಣುಕ ಅಣುಗಳಲ್ಲಿ ಪರಮಾಣು ಇರತಕ್ಕಂಥ ಪಾರಿಮಾಂಡಲ್ಯ ಮತ್ತು ಹೃಸ್ವತ್ವ ತುಣುಕದಲ್ಲಿ ಬರಂಗಿಲ್ಲ. ಆ ಗುಣಗಳು ತುಣುಕ ಆಗ್ತದೆ ಮುಂದೆ. ಆದರೆ ತುಣುಕದಲ್ಲಿ ಮಹತ್ವ, ದೀರ್ಘತ್ವ. ಮಹತ್ವ ಅಂದರೆ ಕಣ್ಣಿಗೆ ಕಾಣಿಸೋದು, ದೀರ್ಘತ್ವ ಸ್ವಲ್ಪ ಅಂದರೆ ಉದ್ರಾಸ. ಆ ಅಳತೆಗಳೆಲ್ಲ ಮುಂದಿನ ಚತುರಾಣುಕಕ್ಕೆ ಬರ್ತಾವೆ. ಅಂದರೆ ತಣುಕದಿಂದ ಶುರುವ ಆ ವಸ್ತುಗತವಾದ ಗುಣ ಬರಲಿಕ್ಕೆ. ಅದರ ಈ ನಿಯಮ ಪರಮಾಣು ಮತ್ತು ಜುಣುಕಕ್ಕೆ ಇಲ್ಲ. ಈಗ ಅದೊಂದು ನಿಯಮ ಇಟ್ಕೊಂಡ. ಪರಮಾಣುದಲ್ಲಿದ್ದ ಪಾರಿಮಾಂಡಲ್ಯ ಅಥವಾ ಪರಮಾಣುತ್ವ ಮತ್ತು ಜುಣುಕದಲ್ಲಿದ್ದಂಥ ಸ್ವತ್ವ ಇವು ತುಣುಕದಲ್ಲಿ ಬರಂಗಿಲ್ಲ. ಅದರ ತುಣುಕದಲ್ಲಿದ್ದಂಥ ಮಹತ್ವ, ದೀರ್ಘತ್ವಾದಿಗಳು ಬರ್ತಾವೆ ಮುಂದಿನ ಚತುರಾಣು. ಹಿಂಗೆ ಅವರೊಂದು ವಾದ, ಅವರನ್ನು ತಿಳ್ಕೊಂಡು ವೇದವ್ಯಾಸಕ್ಕೆ ಮಹದ್ದೀರ್ಘವತ್ವಾದ ಸ್ವಪಾರಿಮಾಂಡಲ ಓ ಅಂತ ಅದೇನೋ ವೇದವ್ಯಾಸಕ್ಕೆ ಹೇಳ್ತಾರೆ. ತುಣುಕದಲ್ಲಿ ಇದ್ದಂತಹ ಮಹತ್ವ, ದೀರ್ಘತ್ವಗಳು ಏನು ಚಿತ್ರಣದಲ್ಲಿ ಬರ್ತಾವೆ. ಹಾಗೆಯೇ ಹೃಸ್ವತ್ವದಿಂದಲೂ ಪಾರಿಮಾಂಡಲ್ಯತೋ ಕಾಲೇ ತುಣುಕದಲ್ಲಿ ಸಮತ್ವತಃ ಅದು ಬರ್ತದೆ. ಅಲ್ಲಾಗಿ ಬರಲಿ ಅಂತ ಇದೇ ಹೇಳ್ತಾರೆ. ತುಣುಕದಲ್ಲಿ ಇದ್ದಂತಹ ಸ್ವತ್ವ, ದೀರ್ಘತ್ವ ಮುಂದಿನ ಚತುರಾಣಕದಲ್ಲಿ ಹೆಂಗೆ ಬರ್ತಾವೆ ಹಂಗೆ ಪರಮಾಣುದಲ್ಲಿ ಇದ್ದ ಅಣುತ್ವ
ಮತ್ತು ಸ್ವರ್ಗದಲ್ಲಿ ಯಾಕೆ ಬರ ಅಲ್ಲೇ ಮುಂದಿನ ಎಲ್ಲ ಇದಕ್ಕೆ ಬರ್ತಾವ. ಇನ್ನೊಂದು ಇದು ಹೇಳಬೇಕಂದ್ರೆ ಸ್ವರ್ಗದಲ್ಲಿ ಇದ್ದ ಕಲರು ಕಲರು ಅದರ ವೇಟ್ ಅದೆಲ್ಲ ಗುಣಗಳು ಮುಂದಿನ ಚಿತ್ರಾಣಕ್ಕೆ ಬರ್ತಾವೆ ಅದರ ಕಲರು. ಆದರೆ ಪರಮಾಣುವಿನಲ್ಲಿ ಇದ್ದಂತಹ ಪರಮಾಣುತ್ವ ಹೃಸ್ವತ್ವ ತುಳುಕದಲ್ಲಿ ಬರಂಗಿಲ್ಲ. ಈಗ ಅವನೇನು ಯಾಕೆ ಮಹದ್ದೀರ್ಘವದ್ವ ಅಂದ್ರೆ ತುಳುಕದಲ್ಲಿ ಇದ್ದ ಮಹತ್ವ ದೀರ್ಘತ್ವಾದಿಗಳು ಹಂಗೆ ಚಿತ್ರಾಣಕ್ಕೆ ಬರ್ತಾವೆ ಮುಂದೆಲ್ಲ. ಹಂಗೆ ಹೃಸ್ವ ಪಾರಿಮಂಡಲ ಪರಿಮಾಣದಲ್ಲಿ ಇದ್ದಂಥ ಹೃಸ್ವತ್ವ ಮತ್ತು ಪಾರಿಮಾಣದಲ್ಲಿ ಇವರು ತುಳುಕದಲ್ಲಿ ಯಾಕೆ ಬರೆಯಬೇಕು ಅಂತ ಹೇಳಿದ್ರು. ಪರಿಮಾಣದ ಪ್ರಮಾಣ ಪರಿಮಾಣ ಅಳತೆ ಕ್ವಾಂಟಿಟಿ ಸಚೇನ ಮಹತಶ್ಚೈವ ದೀರ್ಘತ್ವಾದಪಿ ನೋಪ. ಒಂದು ವೇಳೆ ತುಣುಕದಲ್ಲಿ ಇದ್ದಂತಹ ಪರಿಮಾಣ ತುಣುಕದಲ್ಲಿ ಬರದೇ ಇದ್ದರೆ ಮಹತ್ವದಿಂದಲೂ ದೀರ್ಘತ್ವಾದಕ್ಕೆ ನೋಭವೇ ಬಲವಾದವು. ಯಾಕ ಸದೃಶಸ್ಯ ಹಿ ಕಾರ್ಯಸ್ಯ ನೈವಯೋಗ ಕಥಂಚನ ಅಪ್ರತ್ಯಕ್ಷತ್ವಮೇವ ಸ್ಯಾತ್ ಅತಃ ಕಾರ್ಯೇಷು ಅನುತ್ವತಃ ಅಂದಿದೆ. ಸದೃಶಸ್ಯ ಹಿ ಕಾರ್ಯಸ್ಯ ನೈವ ಯೋಗ ಕಥಂಚನ ಅಪ್ರತ್ಯಕ್ಷತ್ವಮೇವ ಸ್ಯಾತ್ ಯತಃ ಕಾರ್ಯೇಷು ಅನುತ್ವತಃ. ಯಾಕಂದರೆ ಸದೃಶಸ್ಯ ಕಾರ್ಯಸ್ಯ ಸದೃಶವಾದ ಕಾರ್ಯಕ್ಕೆ ಯೋಗ ಅಂದರೆ ಉಳು ಏನು ಹಿಂದಿನಂತೆ ನೈವ ಆಗುವುದೇ ಇಲ್ಲ. ನೈವ ಸ್ಯಾತ್ ಯೋಗ ಅಪ್ರತ್ಯಕ್ಷತ್ವಮೇವ ಸ್ಯಾತ್ ಅಂದ್ರೆ ಈಗ ನಿಮ್ಮ ಪ್ರಕಾರ ಮುಂದಿನ ಎಲ್ಲ ವಸ್ತುಗಳಲ್ಲಿ ಅಣುತ್ವ ಅಂತಂದ್ರೆ ಏನು ಅಣುತ್ವ ಎಂಬ ಧರ್ಮ ಮುಂದಿನ ತಣುಕ ಆಚರಣೆ ಅಂತಂದ್ರೆ ಅವು ಯಾವ ಕಾಣಿಸೇಬಾರ್ದು. ಯಾಕಂದ್ರೆ ಪರಮಾಣು ಕಾಣಿಸಂಗಿಲ್ಲ. ಹಂಗೆ ಅವು ಆ ಧರ್ಮ ಬಂತು ಅದು ಕಾಣಿಸ್ಬಾರ್ದು ಅಲ್ಲ. ಅಪ್ರತ್ಯಕ್ಷತ್ವಮೇವ ಸ್ಯಾತ್ ಯತಃ ಕಾರ್ಯೇಷು ಅನುತ್ವತಃ. ಯತಃ ಯಾವ ಕಾರಣದಿಂದ ಕಾರ್ಯೇಷು ಅನುತ್ವತಃ ಕಾರಣದಲ್ಲಿ ಅಣುತ್ತಿರುವುದರಿಂದ ಎಲ್ಲ ಕಡೆಗೆ ಅಪ್ರತ್ಯಕ್ಷತ್ವವೇ ಬರಬೇಕಾದೀತು. ಹಂಗೆ ಬರಂಗಿಲ್ಲ. ಚೇತ್ ನ ಮಹತ್ವಂಚ ಪರಮಾಣೋ ಅಪಿ ಕಥಂ ಜೋಡಕಪೂರ್ವೇಶು ನಾನುತ್ವಪಿ ಕಥ್ಯತೆ. ಹಿಂಗೆ ಹೇಳಿದರೆ ಪರಮಾಣುದಲ್ಲಿ ಇರತಕ್ಕಂತಹ ಅಣುವು ಅಂದರೆ ಜೊಡಕದಲ್ಲಿ ಮಹತ್ವಂಚ ಮಹತ್ವ ದೀರ್ಘತ್ವ ಅದು ಕಥಂ ನ ಕಥ್ಯತೆ ಯಾಕೆ ಆಗಿಲ್ಲ. ಮತ್ತು ತುಣುಕದಲ್ಲಿಯೂ ಕೂಡ ಅಣುತ್ವ ಯಾಕೆ ಆಗಿದೆ. ಚೇತ್ ಮಹತ್ವಂಚ ಪರಮಾಣು ಅಣುವು ಪರಮಾಣು ಅಣು ಅಂದರೆ ಜೊಣಕ. ಕಥಂ ಜೊಣಕ ಪೂರ್ವೇಶು ಅಣುತ್ವ ಕಥೆ. ಅವುಗಳಲ್ಲಿ ಅಣುತ್ವ ಯಾಕೆ ಬರಬಾರ್ದು. ಪ್ರತ್ಯಕ್ಷತ್ವ ತದನ್ಯತ್ವೇ ಪುರುಷಾಪೇಕ್ಷಯಾಖಿಲೆ ಅಣುತ್ವಂಚ ಮಹತ್ವಂಚ ಯಥೋ ವಸ್ತುವ್ಯಪೇಕ್ಷಯ. ಅದೇ ಅತಿ ಚೇತ್ ಮಹತ್ ಆಗಿ ಹೇಳಿದ್ದ.
इति चेत् न महत्त्वञ्च इति चेत् न महत्त्वञ्च परमाणो अणोऽपि कथं त्रणकपूर्वेषु ನಾನುತ್ವಮಪಿ ಕಥ್ಯತೆ ಹಿಂದೆ ಹೇಳಿದಂತೆ ಪರಮಾಣುವಿನಲ್ಲಿಯೂ ಕೂಡ ಅಣು ಜಣುಕದಲ್ಲಿಯೂ ಕೂಡ ನೋಡಿ, ಪರಮಾಣು ಅಣು ಒಂದಾದ ಅಣುವುದು ಜಣುಕ ಕೂಡ ಮಹತ್ವವು ದೀರ್ಘತ್ವವು ಕಥಂ ಹೆಂಗೆ ಹೇಳಂಗಿಲ್ಲ ಅಲ್ಲಿ ಹೇಳಬೇಕು, ಅಲ್ಲಿಯೂ ಮಹತ್ವ ದೀರ್ಘತ್ವ ಹೇಳಬೇಕು. ಕಥಂ ಜಣಕಪೂರ್ವೇಷು ಅಣುತ್ವಮಪಿ ಕಥ್ಯತೆ. ಅದ್ಯಾಕೆ ಹೇಳಂಗಿಲ್ಲ? ಅದಕ್ಕೆ ನಾನು ಏನು ಮಾಡ್ಬೇಕು? ಈಗ ನೀವೇನು ಹೇಳ್ತೀರಿ ಮಾತುಗಳು? ಇವೆಲ್ಲ ತಾರ್ಕಿಕರ ಅಭಿಪ್ರಾಯ. ಹೌದು, ಅವತ್ತು ನಿಮ್ಮ ಪ್ರಕಾರ ವ್ಯವಸ್ಥೆ ಹೆಂಗೆ ನಮಗೆ ಕೇಳ್ದ, ನಾವು ಹಿಂಗೆ ಹೇಳ್ತೀವಿ. ಅಖಿಲೇ ಪ್ರತ್ಯಕ್ಷತ್ವತದನ್ಯತ್ವೇ ಪುರುಷಾಪೇಕ್ಷಯಾಖಿಲೇ ಅಣುತ್ವಂಚ ಮಹತ್ವಂಚ ಯಥೋ ವಸ್ತುವ್ಯಪೇಕ್ಷಯಃ ಅಖಿಲೇ ಅಂದ್ರೆ ಪರಮಾಣು ಮೊದಲಾದ ಎಲ್ಲ ವಸ್ತುಗಳಲ್ಲಿ ಅಖಿಲೇ ಅಂತಂದ್ರೆ ಪರಮಾಣು ಮೊದಲಾದ ಎಲ್ಲ ವಸ್ತುಗಳಲ್ಲಿ ಪ್ರತ್ಯಕ್ಷತ್ವ ತದನ್ಯತ್ವೇ ಪ್ರತ್ಯಕ್ಷತ್ವ ಅಪ್ರತ್ಯಕ್ಷತ್ವಗಳು, ಪ್ರತ್ಯಕ್ಷತ್ವ ಮತ್ತು ಅಪ್ರತ್ಯಕ್ಷತ್ವ ಪರಮಾಣು ಹೇಳ್ಕೊಂಡು ಒಂದು ತನಕ ಏನು ಪ್ರತ್ಯಕ್ಷತ್ವ ಅಪ್ರತ್ಯಕ್ಷತ್ವ ಅದ ಪರಮಾಣುದಲ್ಲಿ ಅಪ್ರತ್ಯಕ್ಷ, ತಣುಕದಲ್ಲಿ ಪ್ರತ್ಯಕ್ಷ. ನೀವು ಕಿಟಕಿ ಒಳಗಿಂದೇನು ಗಾಳಿಗೆ ಬಂದಾಗ ಒಂದು ಸಣ್ಣ ಕಾಣಿಸ್ತದೆ, ಅದೇ ತಣುಕು ಕಾಣಿಸ್ತದೆ. ಪರಮಾಣು ಕಾಣಿಸ್ತಾ, ಪರಮಾಣು ಅಪ್ರತ್ಯಕ್ಷ, ತಣುಕ ಪ್ರತ್ಯಕ್ಷ. ಹಿಂಗೆ ಅವ್ರು ಹೇಳ್ತಾರೆ. ಹೀಗೆ ಅಖಿಲೇ ಜಗತ್ತಿನ ಎಲ್ಲ ವಸ್ತುಗಳಲ್ಲಿ ಪುರುಷಾಪೇಕ್ಷೆಯ ಪ್ರತ್ಯಕ್ಷತ್ವ ತದನ್ಯತ್ವೇ ಪ್ರತ್ಯಕ್ಷತ್ವ ಅಪ್ರತ್ಯಕ್ಷತ್ವಗಳು ಪುರುಷರನ್ನು ಅಪೇಕ್ಷಿಸಿಕೊಂಡಿರ್ತಾವೆ. ಅಣುತ್ವಂಚ ಮಹತ್ವಂಚ ಯಥೋ ವಸ್ತು ವ್ಯಪೇಕ್ಷಯ ಏನು ಅಂದ್ರೆ ಪುರುಷವ್ಯಪೇಕ್ಷೆ ನೋಡ್ತಕ್ಕಂಥ ವ್ಯಕ್ತಿ ಅಪೇಕ್ಷೆಯಿಂದ ಅಣು ಮಹತ್ತಾಗ್ತಿರ್ತಾವೆ. ಇವನ ನಿನ್ನ ಎದುರಿಗೆ ಒಬ್ಬ 7 ಫೂಟ್ ಮನುಷ್ಯ ಬಂದಿಂತ ನೀನು ಅಣು ಅದೇ ಮಹತ್ತ. ಇನ್ನು ಮುಂದೆ ಅದೇ ಒಂದು ಸಣ್ಣ ಇರುವೆ ಬಂತು, ಅದು ಅಣು ಆಯಿತು, ನೀವು ಮಹತ್ತ. ಈ ಅಣುತ್ವ ಮಹತ್ವಗಳು ಪುರುಷಾಪೇಕ್ಷೆ ಪ್ರತ್ಯಕ್ಷತ್ವ ತದನ್ಯತ್ವೇ ಪುರುಷಾಪೇಕ್ಷೆಯ ಅಖಿಲೇ ಅಣುತ್ವಂಚ ಮಹತ್ವಂಚ ಯಥೋ ವಸ್ತುವ್ಯಪೇಕ್ಷೆಯ ವಸ್ತು ನೋಡ್ಕೊಂಡಿರ್ತಾವ. ಇದೀವಿ ಸಣ್ಣದೇ ಇರ್ತದೆ, ಮನುಷ್ಯ ದೊಡ್ಡವೇ ಇರ್ತದೆ. ವಸ್ತುವಿಗೆ ತಕ್ಕಂತೆ ಅಳತೆಗಳತೆ. ಅದರ ಅಣುತ್ವ ಮಹತ್ವಗಳು ಪುರುಷಾಪೇಕ್ಷೆ. ತಾರತಮ್ಯ ಸ್ಥಿತ ಯಸ್ಮಾತ್ ಪದಾರ್ಥ ಸರ್ವ ಏವ ಚ ಯಥಾ ಮಹತ್ವ ವಿಶ್ರಾಂತಿ ಅನುತ್ವಸ್ತು ಚೇಷ್ಯತೆ ಪರಿಮಾಣತ್ವತಶ್ಚೇನ್ನ
ಮಹತ್ವಸ್ಯಾಪಿ ವಿಶ್ರಮಃ ಮಹತ್ವಸ್ಯಾಪಿ ವಿಶ್ರಮಃ ಯಸ್ಮಾತ್ ಅಂದ್ರೆ ಯಾವ ಕಾರಣದ ಸಹಿತ ಸರ್ವ ಏವ ಎಲ್ಲ ವಸ್ತುಗಳು ಎಲ್ಲ ಪದಾರ್ಥಗಳು ತಾರತಮ್ಯ ಸ್ಥಿತ ಅಂದ್ರೆ ಪರಿಮಾಣ ತಾರತಮ್ಯದಿಂದ ಇರ್ತಾವೆ ಎಲ್ಲ ವಸ್ತುಗಳು ಇಲ್ಲಿವೆ ಮನುಷ್ಯ ದೊಡ್ಡ ಗಂಡಂಗೆ ಅತ್ಯಂತ ದೊಡ್ಡ ಇದು ಅತ್ಯಂತ ದೊಡ್ಡ ಅಂದ್ರೆ ತಾರತಮ್ಯ ಸ್ಥಿತ ಪದಾರ್ಥ ಸರ್ವ ಏವ ಎಲ್ಲ ಪದಾರ್ಥಗಳು ತಾರತಮ್ಯಕ್ಕೆ ತಕ್ಕಂತೆ ಇರ್ತಾವ ಯಥಾ ಮಹತ್ವ ವಿಶ್ರಾಂತಿ ಯಾವ ರೀತಿಯಾಗಿ ಮಹತ್ವ ವಿಶ್ರಾಂತಿ ಮಹತ್ವಕ್ಕೆ ಅಂದರೆ ಭಾಳ ದೊಡ್ಡದು ಭಾಳ 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 ದೊಡ್ಡದು ಕೊನೆಗೆ ವಿಶ್ರಾಂತಿ ಇದೆ ದೊಡ್ಡ ವಸ್ತು ಹಂಗೆ ಅನುತ್ವಕ್ಕೂ ವಿಶ್ರಾಂತಿ ಇದೆ ಅದಕ್ಕೆ ತಥಾ ಮಹತ್ವ ವಿಶ್ರಾಂತಿ ತಥಾ ಅನುತ್ವ ಶೇಷ ವಿಶ್ರಾಂತಿ ಅಂದ್ರೆ ಕೊನೆ ಕೊನೆ ಎಂಡ್. ಪರಿಮಾಣತ್ವದಷ್ಟೇನ ಮಹತ್ವಶ್ಯಾಪಿ ವಿಶ್ರಾಮ ಯಾರು ಒಂದು ಹೇಳಿದರು ಪರಿಮಾಣತ್ವತಃ ಪರಿಮಾಣ ತಾರತಮ್ಯ ಇರೋದರಿಂದ ಅಣುತ್ವಸ್ಯ ಚ ಅಣುತ್ವಕ್ಕೂ ಕೂಡ ಅಂದ್ರೆ ಪರಿಮಾಣ ಅಪಕರ್ಷಕ ವಿಶ್ರಾಂತಿಯು ಈಶ್ವತೆ ಒಪ್ಪಿದೆ ಹಾಗಾದ್ರೆ ಮಹತ್ವಶ್ಯಾಪಿ ದೃಷ್ಟಾಂತೀಕೃತವಾದಂಥ ಮಹತ್ವಕ್ಕೂ ಪರಿಮಾಣೋತ್ಕರ್ಷ ತಾರತಮ್ಯಕ್ಕೂ ವಿಶ್ರಾಂತಿ ಇಲ್ಲ. ಪರಮಾಣು ಕುತಶ್ಚಿತ್ ಉತ್ಕೃಷ್ಟೇನ ಪರಿಮಾಣೇನ ಯುಕ್ತ ಸ್ವಪರಿಮಾಣಾಪೇಕ್ಷೆಯ ಅಪಕೃಷ್ಟ ಪರಿಮಾಣವಾದವ ದ್ರವ್ಯತ್ವ ತಂತುವತ್ತ ಇದು ಅನುಮಾನವಲ್ಲ. ಇನ್ನೊಂದು ಹೇಳ್ತಾರೆ ಸುಧಾದೊಳಗಿಂದು ಇವು ಅನುಮಾನಗಳನ್ನು ಕೇಳಬೇಡಿ. ಪರಿಮಾಣ ಅಪಕರ್ಷ ತಾರತಮ್ಯಂ ಅಂದ್ರೆ ಪರಿಮಾಣದ ಅಪಕರ್ಷ ತಾರತಮ್ಯವು ಕ್ವಚಿತ್ ವಿಶ್ರಾಂತಂ ಒಂದು ಕಡೆ ಹೋಗಿ ನಿಂದಿರ್ತದ. ಪರಿಮಾಣ ತಾರತಮ್ಯತ್ವ ಪರಿಮಾಣೋತ್ಕರ್ಷ ತಾರತಮ್ಯವತ್ತ ಅಂತ ಇದೊಂದು ಅನುಮಾನ. ಇವೆಲ್ಲ ಅನುಮಾನಗಳು ಸುಧಾರಣೆ ಮಾಡ ತಂತುವತ ಅಂತ ಹೇಳ್ತಾರೆ. ತಂತುವಿನ ಅದು ಇದರ ಪಟ್ಟದಾಗಿದ್ದಂಥ ತಂತುವಿನ ಪಟದ ಹೌದು. ವಿಶ್ರಾಂತಿ ಎಲ್ಲಿ ಇರಂತಾರ ಎಲ್ಲಿ ಹೋಗಿ ಎದುರಾಗೇನ ಅನಂತರು ನಮ್ಮ ಪ್ರಕಾರ. ಪ್ರಮಾಣನ ವಿಶ್ರಾಂತಿ ಬರೀ ದೇವರೇ ಅನೋಹಣೀಯ. ನಮಗೆ ತಾರ್ಕಿಕರಿಗೆ ವ್ಯತ್ಯಾಸ ಏನಂತ ಬರೆಯುವಂಥ ತಾರ್ಕಿಕರು ಪರಮ ಅಣುವಿನ ವಿಶ್ರಾಂತಿ ಪ್ರಮಾಣದಲ್ಲಿ ಅದಕ್ಕಿಂತ ಮುಂದೆ ಅಣು ಯಾವುದಿಲ್ಲ. ಪರಮ ಅಣುವಿನ ಪರಿಮಾಣದ ಅದರ ಕೊನೆಗಲ್ಲೇ ಪರಮಾಣುದಲ್ಲಿ ಮುಂದೆ ಅದಕ್ಕಿಂತಲೂ ಸಣ್ಣದು ಯಾವುದೂ ಇಲ್ಲ. ಅದಕ್ಕೆ ಪರಮ ಅಣು ಅಂತ. ಮಹತ್ವದ ವಿಶ್ರಾಂತಿ ಆಕಾಶ. ವಿಶ್ರಾಂತಿ ಅಂದ್ರೆ ಎಂಡ್ ಪಾಯಿಂಟ್, ಎಂಡಿಂಗ್ ಪಾಯಿಂಟ್ ಅಂದ್ರೆ ಪರಮಾಣು ಮುಕ್ತ ಇಲ್ಲೇ ಅದೇ ಲಾಸ್ಟ್. ಅದು ಅವರು ತಾತ್ವಿಕ ಇರ್ತಾರೆ. ಪರಮ ಪಾರಿಮಾಂಡದ ಅನೇಕ ಅಣುತ್ವ ಅಂತ ಪರಮ ಅಣುತ್ವದಲ್ಲ ಅದು ಪರಿಮಾಣದಲ್ಲೇ ಮುಗಿದ. ಅದಕ್ಕಿಂತ ಅಣು ಯಾವುದು ಯಾವೂ ಇಲ್ಲ. ಅದೇ ವಿಶ್ರಾಂತಿ ಎಂಡಿಂಗ್ ಪಾಯಿಂಟ್. ಅತ್ಯಂತ ಸೂಕ್ಷ್ಮವಾದಂಥ ಅಣು ಪರಮಾಣು. ಅದು ಡಿವೈಡ್ ಮಾಡಿದ್ದಾರೆ. ಇದು ತಾರ್ಕಿಕ ನಮ್ಮ ಒಪ್ಪಂದ. ಅಣೋಹಣೀಯ ಅದಕ್ಕಿಂತ ಅಣು ಪರಮಾತ್ಮಿಂದ ಅದು ಅದರೊಳಗೂ ಭಾಗ ಮಾಡೋದು. ನಮ್ಮ ಮುಂದೆ ಹೇಳ್ತಾರೆ ಒಂದು ಪರಮ ಅಣು ಅಂತಿರಲ್ಲ, ಅದಕ್ಕೆ 10 ದಿಕ್ಕಿನ ಸಂಪರ್ಕ ಅದರ ಈ ದಿಕ್ಕು ಸಂಪರ್ಕ ಇತ್ತಂದ್ರೆ ಅದು ಡಿವೈಡ್ ಆಗಿದೆ. ಈ ಭಾಗ ಅಂತೇನಿಲ್ಲ.
ಒಂದು ವಸ್ತುವಿಗೆ ದಿಕ್ಕಿನ ಸಂಪರ್ಕ ಅಂತಂದರೆ ಇದು ಈ ಭಾಗ ಅಂತಂದೆ ಒಂದು ಭಾಗ ಬಂತಲ್ಲ ಅದು ಪರಮಾಣುವಿನಲ್ಲಿಯೂ ಅಣುತ್ವ ಮತ್ತು ಮುಂದೆ ಅದನ್ನು ಡಿವೈಡ್ ಮಾಡಿ ಅಲ್ಲಿಯೂ ಕೂಡ ದಿಕ್ಕಿನ ಸಂಪರ್ಕ ಅದನ್ನು ಶ್ರೀನಾಚಾರ್ಯ ಪರಮಾಣುನೇ ಕೊನೆಯದಲ್ಲ. ಅದಂಗೆ ಆಕಾಶ ಮಹತೋಮಹಿ ಆಕಾಶಕ್ಕಿಂತ ಒಂದು ಪರಮಾತ್ಮ ಇದ್ದಾನೆ. ತಾರ್ಕಿಕನೇನು ಹೇಳಿದ್ರು, ದೊಡ್ಡ ವಸ್ತುಗಳಲ್ಲಿ ಕೊನೆಯದ ಆಕಾಶ, ಅತಿ ಸೂಕ್ಷ್ಮ ವಸ್ತುවේ ಪರಮಾತ್ಮ ನಿಂತ್ಬಿಟ್ಟು. ಅಂದ್ರೆ ತುಷ್ಯಂತೆ ನಂತ ಇತ್ಯೇವ ಆನಂದಂ ಮನೋಮಪಿ ನ ಮಹತ್ತತ್ವಗುಣತಃ ಏತಾವಾನಿತಿ ಈಶ್ವರಃ ಪರಿಚ್ಛಿನ್ನಸ್ತಥಾಣೋಶ್ಚ ತಾವದ್ ಅಗತಾ ಕ್ವಚಿತ್ ವಿಶ್ರಾಂತೋ ಯದ್ ಅನಂತಾಂಶಃ ಕ್ವಚಿದಸ್ತಿ ಇತಿ ಗಮ್ಯತೆ ನಾವಸಾದಯಿತುಂ ಶಕ್ಯೋ ವಿರೋಧಾದೇವ ಕೇವಲಂ ಪರಿಮಾಣ ಉತ್ಕರ್ಷ ತಾರತಮ್ಯ. ಪರಿಮಾಣ ಅಳತೆಯ ಉತ್ಕರ್ಷ ಅಪಕರ್ಷ ಅದು ಅನಂತದ ಅಂತ ಅನಂತ ಎಂಡ್ಲೆಸ್ ಎರಡು. ಪರಿಮಾಣ ಅಂದರೆ ಅಳತೆಯ ಉತ್ಕರ್ಷ ಅಪಕರ್ಷ. ಅತೀ ಸಣ್ಣ ಅಳತೆ, ಅತೀ ದೊಡ್ಡ ಅಳತೆ, ಇವು ಅನಂತವಾದ. ಈಗ ಒಂದು ಕಡೆ ಎಂಡಿಂಗ್ ಇಲ್ಲ. ದೃಶ್ಯಂತೆ ಅನಂತ ಇತ್ಯೇವ. ನೋಡಿ, ಅನಂತ ಇತ್ಯೇವ. ಈ ಪರಿಮಾಣೋತ್ಕರ್ಷ ತಾರತಮ್ಯದಲ್ಲ ಇದು ಅನಂತದ. ಯಾಕೆ ಇದಕ್ಕೆ ಬಾಧಕ ಪ್ರಮಾಣ ಮತ್ತು ಸಾಧಕ ಪ್ರಮಾಣ ಯತ್ತ ಪರಿಚ್ಛೇದಗಳು ಇಲ್ಲ. ಅದರಂತೆ ಕೇವಲ ಪರಿಮಾಣೋತ್ಕರ್ಷ ತಾರತಮ್ಯ ಭಾವ ಇಷ್ಟೇ ಅಲ್ಲ, ಪುನೋಪಿ ಪರಿಮಾಣಾಪಕರ್ಷ ತಾರತಮ್ಯದಲ್ಲಿ ಅನಂತ. ಅದು ದೊಡ್ಡ ವಸ್ತು ಹೆಂಗೆ ಅನಂತದ, ಸಣ್ಣ ವಸ್ತುನ ಅನಂತ. ಪರಮಾಣುವಿನಲ್ಲಿ ಪರಮಾಣುತ್ವ ಅದು ಅನಂತ. ಹಿಂಗೆ ಡಿವೈಡ್ ಗೊತ್ತ ನಿಂದ್ರಂಗೆ ಇಲ್ಲ. ಆಕಾಶದಲ್ಲಿ ಅದೇ ಆಕಾಶ ಎಷ್ಟು ಅದಕ್ಕೆ ಹಂಗೆ ಹೋಗೋದಿಲ್ಲ, ಅನಂತ. ಮತ್ತೇನಾಯ್ತು, ಪರಿಮಾಣ ಕಂಡ ಬಂದ ಪರಿಮಾಣಗಳೇನಲ್ಲ, ಅಳತೆಗಳವಲ್ಲ, ಇವು ಅನಂತವು. ವಿಶ್ರಾಂತಿ ಇಲ್ಲೇನು ಏನು ಮಹತ್ವ ಗುಣತಃ ಮಹತ್ತತ್ವಾದಿ ಪರಿಮಾಣಗಳಂದ್ರ ಈಶ್ವರಾದಯ ಅಂದ್ರೆ ಈಶ್ವರಾದಿಯು ಯಥಾವ 5 ಗುಣ ಪರಿಮಾಣಗಳವ ಅಥವಾ 6 ಗುಣ ಪರಿಮಾಣಗಳವ. ಈಗ ಪರಿಚ್ಛಿನ್ನ ನಷ್ಟ ಆಗಲ್ಲ. ಮಹತ್ವಗುಣತ್ವತಃ ಯಥಾವಾನಿತಿ ಈಶ್ವರ. ದೇವರು ಇಷ್ಟೇ ದೊಡ್ಡವಿದ್ದಾನ, ಇಷ್ಟೇ ಸೂಕ್ಷ್ಮಿದ್ದಾನ ಅಂತ ಹೇಳಿ ಬರಂಗೆ. ಅದನ್ನೇ ವೇದ ಹೇಳ್ತೀವಿ, ಅಣೋರಣೀಯ ಮಹತೋ ಮಹೀಯ. ಅಣುವಿನಕ್ಕಿಂತಲೂ ಅಣು. ನಮ್ಮಲ್ಲಿ ನಾವೇನು ಮಾಡ್ತೀವಿ ಹೆಚ್ಚಾಗಿ ಪರಮಾಣು. ಈಗ 2-3 ವರ್ಷದಿಂದ ಓದಿದ್ದೇವೆ ನಾವು, ಸೈಂಟಿಸ್ಟ್ರು ಕೂಡ ಪರಮ ಅಣು ಲಾಸ್ಟು ಅದನ್ನು ಡಿವೈಡ್ ಮಾಡಿ ಬರೋಂಗಿಲ್ಲ. ಮತ್ತೊಂದೊಂದು ಮಸ್ಟ್ ಸ್ಟಾರ್ಟ್ ಮಾಡಿ ಪರಮ ಅಣುವನ್ನು ಡಿವೈಡ್ ಮಾಡಬೇಕು. ಹೀಗೆ ಕೇಳಿದ್ದೆ ಟಿಫನ್ ಓದಿದ್ದು.
ಅದು ನಮಗೆ ಉಪಯೋಗ ಇದಕ್ಕೆ ಆಚಾರ ಭಾಳ ಚಂದ ಇಟ್ಟಾದ ಪರಮಾಣುವಿನಲ್ಲಿ ಭಾಗವನ್ನು ಭಾಗವೇನು ಹಾಗೆ ಭಾಗವಂತ ನಿರ್ಣಯ ಮಾಡಿ ಈ ಸೂಕ್ಷ್ಮ ಆ ಸ್ವೀಕಾರವನ್ನು 1000 ಹೋಳ ಮಾಡಿದ್ದಾರೆ ಅದಕ್ಕೂ ಭಾಗ ಅದನ್ನು ಹೇಗೆ ಮಾಡ್ತೀವಿ ಅದನ್ನು ಸೂತ್ರ ದಿಕ್ಕದ ಈ ಕಡೆ ಭಾಗ ಈ ಕಡೆ ಅದಕ್ಕೆ ದಶ ದಿಕ್ಕುಗಳ ಸಂಪರ್ಕ ಅದ ಸಂಪರ್ಕ ಬಂದ ಇದು ಒಂದು ಭಾಗ ಆಯ್ತದ ಅವಯವಲ್ಲ ಈ ಅಣುತ್ವ ಮಟ್ಟು ಮುಗಿಲಿಗೆ ಭಾಳ ಹೋಲಿಸ್ತಾರೆ ಮುಗಿಲಿಗೆ ಹಾವು ಹಿಡಿತಂದ್ರೆ ಮುಗಿಲಿ ಮೈ ಉಷೋಟ್ ಹೋಗ್ಬಿಟ್ರೆ ಉಷೋಟ್ರು ಹಾವ ಹಿಡಿದು ಕೈಗೆ ಎಕ್ದಮ್ ಸಣ್ಣದಾಗಿ ಪರಾಗಿ ಹೋಗ್ಬಿಡ್ತು. ಹೌದು 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 ಅದರ ಪರಿಮಾಣಾಪಕರ್ಷ ತಾರತಮ್ಯಂ ಕ್ವಚಿತ್ ನ ವಿಶ್ರಾಂತಂ ಪರಿಮಾಣ ತಾರತಮ್ಯತ್ವ ಪರಿಮಾಣೋತ್ಕರ್ಷ ತಾರತಮ್ಯವತೋ ಇದು ಅನುಮಾನ ಏನು ಏನಾಯ್ತು ಈಗ ದೃಶ್ಯಂತೇರಂತ ಇತ್ತೇವ ಆನಂತಂ ಅಣಮಪಿ ಇದು ದೃಶ್ಯತೆ ಆಗಬೇಕು ದೃಶ್ಯತೆ ಆಗಬೇಕು ದೃಶ್ಯಂತೆ ದೃಶ್ಯತೆ ದೃಶ್ಯಂತೆ ಆಗಿ ತಪ್ಪು ದೃಶ್ಯತೆ ದೃಶ್ಯತೆನೇ ಬೇಕು ಅಣವಪಿ ಅನಂತ್ಯಂ ದೃಶ್ಯತೆ ಈಗ ನ ಮಹತ್ತತ್ವಗುಣ ಯಥಾವಾನಿತಿ ಈಶ್ವರ ಈಶ್ವರನು ಇಷ್ಟೇ ಮಹತ್ತಿದ್ದವನು ಅಂತೇನೂ ಇಲ್ಲ ಪರಿಚ್ಛಿನ್ನಸ್ತಥಾಣಶ್ಚ ನೈತಾವದ್ ಭಾಗತ ಕ್ವಚಿತ್ ಪರಮಾತ್ಮ ಅದ ಕಾರಣ ಇಷ್ಟೇ ಗುಣ ಇದ್ದಾವ ಆರೇ ಗುಣ ಇದ್ದಾವ ಒಳ್ಳೆ ಗುಣ ಇದ್ದಾವ ಅಂತ ಪರಿಚ್ಛಿನ್ನ ನಶ್ಯ ಅಣೋಶ್ಚ ನೈತಾವದ್ ಭಾಗತ ಕ್ವಚಿತ್ ಪರಿಚ್ಛಿನ್ನ ಪರಿಚ್ಛಿನ್ನ ಅಂದ್ರೆ ಸೀಮಿತ 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 ಅಲ್ಲ ಅದರಂತೆ ಅಣೋಶ್ಚ ಅಣುತ್ವಕ್ಕೂ ಪರಿಮಾಣಾಪಕರ್ಷ ಯಥಾವತ್ ಭಾಗತ ಅದರ ಸ್ವರ್ಗ ಪರಿಮಾಣ ದಶೆಯಿಂದ 6ನೇ ಭಾಗವೇ ಇಲ್ಲ ಕ್ವಚಿತ್ ಯಾವ ದ್ರವ್ಯದಲ್ಲಿಯೂ ಸಿದ್ಧ ಅಂದ್ರೆ ತಣುಕದ 6ನೇ ಭಾಗ ಇದು ಅಣು ಅಂತೀರ ಇಲ್ಲ ಅಲ್ಲಿ ಅನೇಕ ಭಾಗ ಆದ್ದರಿಂದ ವಿಶ್ರಾಂತೋ ಇದನಂತಾಂಶ ಉಚಿತಸ್ಥಿತಿ ಗಮ್ಯತೆ ವಸ್ತು ಎಲ್ಲ ದಿಕ್ಕಿಗೂ ಕಾಣಿಸೇ ಬಿಡ್ತದೆ. ಹೌದು ಈ ಒಂದು ವಸ್ತು ಅದನ್ನ ಕಡೆ ಪೂರ್ವ ಇದ್ದರೆ ಕಡೆ ಪಶ್ಚಿಮ ಇರ್ತದೆ, ಮ್ಯಾಲೆ ಕೆಳಗೆ. ಹೌದು ಅದು ಅದು ಅಷ್ಟು ಭಾಗದಂತ ಹಾಗೆ ಭಾಗಗಳದ್ದೇ ನಾವು ನಂಬಲಿಕ್ಕೆ ನಂಬೋ ಹಂಗೆ ಅದೇ. ಹೌದು ಅದಕ್ಕೆ ಯಾವುದೇ ವಸ್ತು ಇದು ಇಲ್ಲ ಅಂದ್ರೆ ಡಿವೈಡ್ ಆಗಬಹುದಂತ. ಡಿವೈಡ್ ಆಗ್ಬೋದು ಅದಕ್ಕಿಂತ ಡಿವೈಡ್ ಹಾಕೋತೇ ಹೋಗಿ ಅದಕ್ಕಿಂತ ಹೆಚ್ಚಿನ ಅನಂತ ಪರಮಾತ್ಮ ನಮಗ ಗೊತ್ತಾಗಿಲ್ಲ. ಹೌದು ಅಜಾರ್ ಪರಿಚ್ಛಿನ್ನ ಅಂದರೆ ಚಿನ್ನ ಮಾಡ್ಲಿಕ್ಕೆ ಬರುವಂಥದ್ದು ಪರಿಚ್ಛಿನ್ನ ಸೀಮಿತ ಚಿನ್ನ ಮಾಡ್ಲಿಕ್ಕೆ ಬರುವಂಥದ್ದು ಸೀಮಿತ ಸೀಮಿತ ಹಾಂ ಪರಿಚ್ಛಿನ್ನ ಸೀಮಿತ. ಹಾಗಾದ್ರೆ ಒಂದು ಪ್ರಶ್ನೆ ಬರ್ತದೆ ಏನಂದ್ರೆ ಕೇವಲಂ ಸಾಕ್ಷಿಮಾನೇನ ಕಾಲೋ ದೇಶೋಪಿ ನಂತವಾನ್ ಅಪರ್ಯಾಯ ವಸತಿಶ್ಚಾನೋ ಪರ್ಯವಸಿತಶ್ಚಾನೋ ದೃಶ್ಯತೆ ಸಾಕ್ಷಿಣಾ ದ್ವಯೋಃ. ಇದೆಲ್ಲ ಹೆಂಗೆ ಗೊತ್ತಾಗ್ತದೆ ನಮಗೆ? ಕೇವಲ ಸಾಕ್ಷಿಮಾನ್ ಕೇವಲ
ಸಾಕ್ಷಿರೂಪ ಪ್ರಮಾಣದಿಂದಲೇ ಕಾಲ ದೇಶವು ಅವ್ಯಾಕೃತ ಆಕಾಶ ದೇಶದ ಅವ್ಯಾಕೃತ ಆಕಾಶ ನಾಂತವ ಅಂತವುಳ್ಳದ್ದಲ್ಲ. ಈಗ ನಾವು ಕಾಣ್ತದೆ ಸಾಕ್ಷಿಯಿಂದ ಕಾಣ್ತದೆ. ಅಂದ್ರೆ ಕಾಲ ದೇಶಗಳು ಸಾಕ್ಷಿ ವೇದ್ಯ ಅಂತ ನಾವು ಮೊದಲೇ ಹಿಂದಿನ ಅಧ್ಯಾಯದಲ್ಲಿ ಹೇಳಿವು. ಇವು ಆಕಾಶ ಕಾಲ ಹೆಬ್ಬತ್ತಾಗ್ತದೆ. ಆಕಾಶ ಮತ್ತು ಕಾಲ ಕಣ್ಣಿಗೆ ಕಾಣ್ತಾಗಿಲ್ಲ, ಕಿವಿ ಕೇಳ್ತಾಗಿಲ್ಲ, ಮೈಗೆ ಹತ್ತಾಗಿಲ್ಲ. ಜ್ಞಾನೇಂದ್ರ ಇರೋದೇನೆ 5. ಆದರೆ ಬೆಳೆ ಭಾಳ ಆಯ್ತು ಇದು ಇಲ್ಲ. ಗಡಾಡಿನೂ ಮತ್ತೆ ಬೆಳೆ ಭಾಳ ಆಯ್ತು. ನಾವು ಹೋಗ್ತೀವಿ ಬೆಳ್ಳ್ಯಾದ ಜ್ಞಾನ ಹೆಂಗಾಯ್ತು? ಸಾಕ್ಷಿ ಕಣ್ಣಿಂದ ನೋಡಿದ ಕಿವಿಯಿಂದ ಕೇಳಿದೇನೋ ಮಾಡಿ ಹಂಗ ಅನಂತ್ಯ ಸಾಕ್ಷಿ ಮತ್ತು ದೇಶ ಮತ್ತು ಕಾಲಗಳ ದೇಶ ಕಾಲೋಪಿ ಅನಂತವಾಗಿದೆ. ಇದು ಸಾಕ್ಷಿಮಾನಿ ನೋಡಿ. ಸಾಕ್ಷಿ ಎಂಬ ಪ್ರಮಾಣದಿಂದ ದೇಶ ಕಾಲಗಳು ಕೂಡ ಅಂತವುಳ್ಳದ್ದಲ್ಲ. ಅಪರ್ಯವಸ್ಥಿತಿ ಜ್ಞಾನೋ ದೃಶ್ಯತೆ ಸಾಕ್ಷಿ. ಅಣುವಿನ ಅಪರ್ಯವಸ್ಥಿತಿ ಅದು ಅಣು ಒಟ್ಟು ಮುಗಿಯಂಗೇ ಇರೋದು. ಅಣು ಪರಿಮಾಣ ಅನಂತ್ಯ ಸಾಕ್ಷಿಯಿಂದ ಗೊತ್ತಾಗ್ತದೆ. ಅಂದರೆ ಇವುಗಳ ಪರಿಮಾಣದ ಸಿದ್ಧಿ ಸಾಕ್ಷಿಯಿಂದೇ ಬರ್ತದೆ. ಸಾಕ್ಷಿದೆ ಕೇವಲಂ ಸಾಕ್ಷಿವಾನೇನ ಕಾಲೋ ದೇಶೋಪಿ ನಂತವ ಅಪರ್ಯವಸ್ಥಿತಿಶ್ಚಾನೋ ದೃಶ್ಯತೆ ಸಾಕ್ಷಿಣಾದ್ವಯೋ ಯದಿನೋ ಸಾಕ್ಷಿಗಮ್ಯಂ ತತ್ ಮಹತ್ವಂ ಕೇನ ಗಮ್ಯತೆ ವಿಶ್ರಾಂತಿಸ್ತಾರತಮ್ಯೇನ ದೃಶ್ಯತೆ ಹನುಮಾನತಃ. ಹಾಗಾದರೆ ಸಾಕ್ಷಿ ಸಿದ್ಧ ಪ್ರಮಾಣದ ಯದಿನೋ ಸಾಕ್ಷಿಗಮ್ಯಂ ತತ್ ಮಹತ್ವ. ಯದಿ ಒಂದು ವೇಳೆ ತತ್ ಕಾಲ ಮತ್ತು ಆಕಾಶಗಳ ಮಹತ್ವ ಅಂದ್ರೇನು? ಭಾಳ ದೊಡ್ಡತನ, ಇದು ಭಾರಿ ಮಹತ್ವ ಅನಂತ್ಯವು. ಸಾಕ್ಷಿಗಮ್ಯಂ ನ ಸಾಕ್ಷಿಗಮ್ಯ ಅಲ್ಲ ಅಂತಂದ್ರೆ ಮತ್ತು ಯಾವ ಪ್ರಮಾಣದ ಗೊತ್ತಾಗ್ತದೆ ಹೇಳಿ. ಮಹತ್ವ ಕಾಲ ಆಕಾಶಗಳ ನಿರವಧಿಕವಾದಂಥ ಪರಿಮಾಣೋತ್ಕರ್ಷವು ಕೇನ ಯಾವ ಪ್ರಮಾಣದಲ್ಲಿ ಗೊತ್ತಾಗ್ತದೆ? ತಾರತಮ್ಯ ಭಾವದಿಂದ ನಮಗೆ ಅನುವಾದದಿಂದ ತಾರತಮ್ಯ ಗೊತ್ತಾಗ್ತದೆ. ವಿಶ್ರಾಂತಿ ದೃಶ್ಯತೆ ಏನು? ಆಗಮ ಪ್ರಮಾಣ ಇರಲಿ ಅಂದ್ರೆ ಯದ್ಯಾಗಮಾನಂತಂ ತತ್ 73 ಯದ್ಯಾಗಮಾನಂತಂ ತತ್ ಮಹತ್ವಮವಗಮ್ಯತೆ ಅನಂತಮೇವ ಚಾಣುತ್ವಂ ತೋ ನೈವಾವಸೀಯತೆ. ಒಂದು ವೇಳೆ ಆಗಮದಿಂದ ಮಹತ್ ಪರಿಮಾಣ ಜಗತ್ತಿನಾಗ ಅತಿ ದೊಡ್ಡದಾಗಿರ್ತಕ್ಕಂಥ ಪರಿಮಾಣದಲ್ಲ, ವೇದ್ಯದ ಗೊತ್ತಾಗ್ತದೆ ನಮಗೆ. ಇದು ಆಗಮಾತ್ ಅನಂತಂ ಮಹತ್ವಂ. ಮಹತ್ವದ ಆಕಾಶ ಕಾಲ ಅನಂತವ, ಕಾಲ ಆಕಾಶ ಅನಂತವ ಅಂತ ಗೊತ್ತಾಗ್ತದೆ, ವೇದ್ಯದ ಗೊತ್ತಾಗ್ತದೆ ಅಂತಂದ್ರೆ ಅನಂತಮೇವ ಚಾಣುತ್ವಂ ಕುತೋ ನೈವಾವಸೀಯತೆ. ಹಾಗಾದ್ರೆ ಅಣುತ್ವದ ಅನಂತವೂ ಕೂಡ ವೇದ್ಯನ್ಯಾಗ ಗೊತ್ತಾಗಬಾರ್ದು. ಮಹತ್ವಸ್ತುಗಳ ಅನಂತ್ಯ
ವೇದ್ಯದಿಂದ ಗೊತ್ತಾಗ್ತಿತ್ತು. ಅತೀ ಪರಮ ಅಣುವಿನ ಅಣುತ್ವದ ಅನಂತ್ಯ ಅದ್ಯಾಕೆ ವೇದ್ಯದಿಂದ ಗೊತ್ತಾಗಬಾರ್ದು? ಗೊತ್ತಾಗೇ ಆಗ್ತದೆ. ಏನು ಆಗಮ ಕಾಲಾದಿಗಳ ಅನಂತ್ಯವನ್ನು ತಾನಾಗೆ ಪ್ರತಿಪಾದನೆ ಮಾಡಂಗಿಲ್ಲ. ಅದು ಕಾಲಗಳ ದೇಶಗಳ ಏನ್ರಿ ಇದರ ಪ್ರತೀತಿ ಸಾಕ್ಷಿಗಾಗೇ ಬಿಟ್ಟಿರ್ತದೆ. ಆದ್ದರಿಂದ ಜಗತ್ತಿನಲ್ಲಿ ಅಣೋಹೋ ಅಣಿಯ ಮಹತೋ ಮಹೀಯ ನಮಗೆ ಅರ್ಥ ಕೊಡಿಸ್ಬೇಕಾಗಿ ತಾರ್ಕಿಕರ ಹೇಳುವಂತೆ ಅಣುತ್ವಕ್ಕೂ ವಿಶ್ರಾಂತಿ ಇಲ್ಲ, ಮಹತ್ವಕ್ಕೂ ವಿಶ್ರಾಂತಿ ಅವ್ರ ಪ್ರಕಾರದ ಪರಮಾಣುವಿನೇ ಅಣುತ್ವದ ವಿಶ್ರಾಂತಿ, ಆಕಾಶವೇ ಮಹತ್ವದ ವಿಶ್ರಾಂತಿ. ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಎರಡು ಅನಂತವ, ಅಣುತ್ವನೂ ಅನಂತ. ಯಾಕಂದ್ರೆ ಡಿವೈಡ್ ಮಾಡಿ 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 ಅಕ್ಕಂಗೆ ಹಾಗೆ ಹೋಗೋದೇ ಅದು. ಎಲ್ಲಿ ನಿಂದ್ರಾಗಿಲ್ಲ. ಅದರಂತೇನೆ ಆಕಾಶ ಎಷ್ಟು ವಿಸ್ತಾರ ಅದ, ಎಷ್ಟು ಎಷ್ಟೊಂದು ವಿಸ್ತಾರ ಹೇಳೋದು ಆಕಾಶ ಅನಂತ. ಆ ಪರಮಾತ್ಮ ಆಕಾಶದಿಂದ ವಿಸ್ತಾರ. ನಮ್ಮ ಪರಮಾತ್ಮ ಅಣುಕ್ಕಿಂತ ವೇದ ಹೇಳ ಮಹತ್ವಾಣುತ್ವಯೋ ನೈವ. ಇದು ತಿಳ್ಕೊಳ್ಳೋದು ಮಹತ್ವವನ್ನು ಆಗಮಗಳಿಂದ ತಿಳ್ಕೊಬೇಕಂತ ಅವ್ರು ಒಪ್ತಾರ ತಾರ್ಕಿಕ. ಒಪ್ತಾರ ನಾವು ಹೇಳ್ತೇವೆ. ಮೊದಲೇ ಲೈನ್ದವ್ರು ಹೌದು. ಆ ಆಗಮ ತಿಳುಕಿಂತಲೂ ಮೊದಲೇನೆ ನಿಮಗೆ ಸಾಕ್ಷಿ ವೇದ್ಯ ಆಗಿರ್ತದ. ಯಾವುದು? ದೇಶ ಕಾಲಗಳ ಅನಂತ. ಅದು ಅನುಮಾನ ಮಾಡ್ತದೆ ವೇದ. ನಾವು ಗೊತ್ತೇ ಅನುಮಾನ. ಅದು ಮಹತ್ವವನ್ನು ನಾವು ವೇದದಿಂದ ಒಪ್ಪಬೇಕಾದ್ರೆ ಅಣುತ್ವ ಕೂಡ ಒಪ್ಪಬೇಕು ವೇದದಿಂದ. ಅದನ್ನ ಸಾಕ್ಷಿಯಿಂದ ವೇದದಿಂದ ಗೊತ್ತ. ಮಹತ್ವಾಣುತ್ವಯೋ ನೈವ ವಿಶ್ರಾಂತಿ ಉಪಲಭ್ಯತೆ ಅನ್ಯದೇವ ಅನಂತತ್ವಂ ಮಹತ್ವಾಣುತ್ವಯೋ ಸಮಂ. ಮಹತ್ವಾಣುತ್ವಯೋ ಅಂದ್ರೆ ಕಾಲ ಮತ್ತು ಆಕಾಶ ಪರಿಮಾಣೋತ್ಕರ್ಷ ಅಪಕರ್ಷ. ಪರಿಮಾಣದ ಉತ್ಕರ್ಷ ಹೆಚ್ಚು, ಅಪಕರ್ಷ ಕಡಿಮೆ. ಇವುಗಳ ವಿಶ್ರಾಂತಿ ಎಲ್ಲಿ ಸಿಗಂಗಿಲ್ಲ. ಮಹತ್ವ ಅಣುತ್ವಯೋ ವಿಶ್ರಾಂತಿ ನೈವ ಉಪಲಭ್ಯತೆ. ನೋಡ್ರಿ, ಅಣುವಿನ ವಿಶ್ರಾಂತಿ ಮತ್ತು ಮಹತ್ವದ ವಿಶ್ರಾಂತಿ ನಮಗೆ ಎಲ್ಲೆಲ್ಲಿಯೂ ಕಂಡಿಲ್ಲ. ಏನ್ರಿ? ಅಂದ್ರೆ ಅನ್ಯದೇವ ಅಂದ್ರು ಅನ್ಯದೇವ ಹಿ ಅನಂತತ್ವ. ಅನ್ಯದೇವ ಅಂದ್ರೆ ಏನು? ಪರಿಚ್ಛೇದಾಭಾವ. ಪರಿಚ್ಛೇದ ಸೀಮಾ, ಸೀಮಾತೀತ, ಸೀಮಾಭಾವ. ಅನ್ಯದೇವದ ಅರ್ಥಕ್ಕೇನು? ಪರಿಚ್ಛೇದಾಭಾವ ರೂಪವೇ. ಏನ್ರಿ? ಮಹತ್ವ ಅಣುತ್ವಯೋ ಅಂದ್ರೆ ಪರಿಮಾಣೋತ್ಕರ್ಷ ಅಪಕರ್ಷಗಳಿಗೆ ಸಮಾನ ಧರ್ಮ ಕೂಡ್ತದೆ. ಅಂದ್ರೆ ಸಮಧರ್ಮ. ಇದು ಅನಂತ, ಅದು ಅನಂತ. ಮಹತ್ವನು ಅನಂತ, ಅಣುತ್ವನು ಅನಂತ. ಅನ್ಯದೇವದಲ್ಲಿ ಪರಿಚ್ಛೇದಾಭಾವ ರೂಪವಾದ ಅನ್ಯದೇವ ಅನಂತತ್ವ ಮಹತ್ವಾಣುತ್ವ. ಅನ್ಯದೇ ಆದ್ಮೇಲೆ ಅನ್ಯದೇವ ಎರಡು ಕೂಡಿದ್ದು ಅಥವಾ ಅನ್ಯತ್ ಏವ ಅನ್ಯದೈವ. ಅನ್ಯದೇವ ಅನ್ಯತ್ ಏವ ಅನ್ಯತೆ ಬೇರೆ. ಅನ್ಯತ್ ಅಂದ್ರೆ ಏನು? ಸೀಮಾತೀತ. ಸೀಮಾ ಇಲ್ಲೇ ಪರಿಚ್ಛೇದಾಭಾವ ರೂಪನೇ. ಆದ್ದರಿಂದ ಮಹತ್ವಾಣುತ್ವಯೋ ಅಂದ್ರೆ ಪರಿಮಾಣ ಉತ್ಕರ್ಷ ಅಪಕರ್ಷಗಳಿಗೆ ಸಮಾನ ಧರ್ಮ. ಸಮಧರ್ಮ ಅನಂತ. ಅದನ್ನೇ
ಅನಂತ ಅಂದರೆ ಏನು? ಅನಂತ ಅಂದರೆ ಏನು? ಅನಂತ ಅನಂತ ಅಂದರೆ ಬಹುತ್ವಾಲ್ಪದ್ವಯೋರ್ಯದ್ವತ್ ಸಂಖ್ಯಾಯಾಮುಪಲಭ್ಯತೆ ಅನಂತಮೇಕಭಾಗಾನಾಂ ತಾವತ್ತ್ವಂ ಏವ ಗಣ್ಯತೆ. ಯದ್ವತ್ ಯಾವ ರೀತಿಯಾಗಿ ಸಂಖ್ಯಾಯ ಏಕತ್ವ ದ್ವಿತ್ವ ಸಂಖ್ಯಾಗಳಲ್ಲಿ ಬಹುತ್ವ ಅಲ್ಪತ್ವಯೋ ನೋಡಿ, ಒಂದು ಸಂಖ್ಯಾದಿಂದ ಎರಡರಿಂದ ಮೂರು, ಮೂರರಿಂದ ನಾಲ್ಕರಿಗಿಂತಲೂ ಮೂರು ಅಣುವಾಗಿ ಅಲ್ಪ ಆಗಿ, ನಾಲ್ಕು ಬಹುವಾಗಿ, 5 ದಶೆಯಿಂದ 5 ಬಹುವಾಗಿಲ್ಲ, 4 ಹಾಗೆ ಬಹುತ್ವ ಅಲ್ಪತ್ವ ಸಂಖ್ಯಾದೊಳಗೆ ಬಹುತ್ವ ಅಲ್ಪತ್ವಗಳು ಅನಂತ ಕಾಣಿಸ್ತದೆ. ಇಲ್ಲಿಯೂ ಕೂಡ ಒಂದಕ್ಕಿಂತಲೂ ಕೆಳಗ ಸಂಖ್ಯೆ ಅದ. ಏಕಭಾಗಾನ ಒಂದೊಂದು ಭಾಗಗಳಿಗೆ ತಾವತ್ವಮೇವ ನಿರವಧಿಕತ್ವೇ ಈ ಯಾವ ಕಾರಣದಲ್ಲಿ ಅದಕ್ಕೆ ಹೇಳಿದ್ರು ಅನಂತಮೇ ಏಕಭಾಗಾನ ತಾವತ್ವಮೇವ ಗಣ್ಯ. ನಾಗ ಹೇಳಿದೆ ಈ ಪುಸ್ತಕಕ್ಕೆ 4 ದಿಕ್ಕಿನ ಸಂಪರ್ಕ, ಈ ಭಾಗ ಈ ಭಾಗ ಈ ಭಾಗ, 8 ದಿಕ್ಕು, ಈ ಭಾಗ ಈ ಭಾಗ, 10 ದಿಕ್ಕು ಕೆಳಗ. ಹಾಗೆ ಅಣು ಕದನ ಇದೆ, ಅಣು ಪರಮಾಣು ನಾನು ಭಾಗ ಬಂದಿದ್ದೆ. ನಾನು ಮುಂದೆ ಭಾಗ ಮಾಡಿದೆ, ಅದಕ್ಕೂ ಕೂಡ 10 ದಿಕ್ಕು ಸಂಪರ್ಕ ಅದನ್ನು ಇದೆ. ಮತ್ತು ಅದನ್ನು ಭಾಗ ಮಾಡಿ ಅದಕ್ಕೂ ಅದನ್ನು ಇದೆ. ಈಗ ಅಣುತ್ವಕ್ಕೂ ಮಹತ್ವಕ್ಕೂ ಅನಂತಂ ಏಕಭಾಗಾನ ನೋಡ್ರಿ, ಒಂದೊಂದು ಭಾಗಕ್ಕೆ ಅನಂತ ಅದ. ಈ ಭಾಗದ ಅಣುವನ್ನು ಡಿವೈಡ್ ಮಾಡಿದ್ರೆ ಇನ್ನೊಂದು ಪರಮಾಣು ಮತ್ತು ಅದಕ್ಕೆ ಭಾಗದನೇ ಅದಕ್ಕೆ ಭಾಗದನೇ ಅನಂತಮೇಕ ಭಾಗ ತಾವತ್ವಂ ಏವ ಗಣ್ಯತೆ. ಅದರ ಅದೇ ರೀತಿಯಾಗಿ ತಿಳ್ಕೋಬೇಕು. ಇದೆಲ್ಲ ಯಾಕೆ ಹೇಳ್ಕೊತೀವಿ ನಾವು ಮುಂಜಾನೆ? ಇದು ಬೇಕು. ಜಗತ್ತಿನೊಳಗ ಪರಮಾಣು ಮಹತ್ವಗಳ ಉತ್ಕರ್ಷ ಅಪಕರ್ಷಗಳೇ ಇಲ್ಲ. ಅಂದ್ರೆ ಅವೇ ಅನಂತವ. ಪರಮಾಣು ಮತ್ತು ಮಹತ್ವ ಆಕಾಶವೇ ಹೊಂದಿದ್ದಾಗ ಇದನ್ನು ನಿರ್ಮಾಣ ಮಾಡಿದ ಭಗವಂತ ಅಂತಿದ್ದ ಅಂತ ನಿಮ್ಗೆ ಏನು ಹೇಳ್ಬೋದು? ಇಷ್ಟೆಲ್ಲ ಕಡಾಟ ಯಾವ ಥರ ಕಡ್ಡೆ ಬೇಕು ನೋಡ್ರಿ. ಅಣೀಯಾಂಶ ಮತ್ತು ನೋಡಿ, ಅಣೀಯಾಂಶ ಮಹೀಯಾಂಶ ಭಗವಾನ್ ಆಗಮೋದಿತ ಅನಂತವಾಚಕ ಶಬ್ದೋ ಧಾನಂತೇಪಿ ಮಾನತಾ ಯಾತಿ ನೈವ ಗುಣಾಲ್ಪತ್ವಂ ಕಾಲಾಲ್ಪತ್ವಂಚ ಮಾನಗಂ ಸರ್ವಕಾಲಗತಃ ಶಾಲ್ಪ ಅಲೋಪಿ ಸ್ಯಾದವಸ್ಥಿತಿಃ ಮಹಾಗುಣಶ್ಚ ಚಾಲಪೋಪಿ ಗುಣಸ್ಯಾದಿತಿ ಚೇದ್ಭವೇತ್ ತಾವತ್ತ್ವಮೇವ ನೈವ ಸ್ಯಾತ್ ದೇಶೇಪ್ಯೇತನ್ನೋ ಮತಂ. ಇದು ಒಂದು ವಿಚಾರ. ಅಣೋಹೋ ಅಣೀಯಾನ್ ಮಹತೋ ಮಹೀಯಾನ್ ಎಂಬ ಶ್ರುತಿ. ಈ ಶ್ರುತಿ ಏನು ಹೇಳ್ತಾರೆ ಹೇಳ್ರಿ? ದೇವರು ಅಣು ಪದಾರ್ಥದಕ್ಕಿಂತಲೂ ಅಣು, ದೊಡ್ಡ ಪದಾರ್ಥ ಆಕಾಶದಕ್ಕಿಂತಲೂ ದೊಡ್ಡ ಹೇಳ್ತದ. ಇಲ್ಲಿ ಪರಮಾಣು ಶಬ್ದಕ್ಕೆ ಅಣುದ ಪರಮಾಣು,
ಮಹತ್ ಅಂದ್ರೆ ಗಗನ ರೂಪ ದ್ರವ್ಯ ಮತ್ತೆ ನಿಯಮ ಇಲ್ಲ. ಯಾವುದಕ್ಕ ಅಪಕಷ್ಟ ಪರಿಮಾಣ ಎಲ್ಲಕ್ಕಿಂತ ಅಪಕಷ್ಟ, ಯಾವುದು ಉತ್ಕೃಷ್ಟವಾದು ಮಹತ್, ಈಗ ಪರಮಾತ್ಮ. ಆದ್ದರಿಂದ ಪರಮಾತ್ಮನಲ್ಲಿ ಇದ್ದಂತಹ ಪರಿಮಾಣ ಉತ್ಕರ್ಷ ಅಪಕರ್ಷಗಳು ನಿರವಧಿಕಾರಿ, ಅಣುತ್ವ ಮಹತ್ವಗಳು ನಿರವಧಿಕಾರಿ, ಅವಧಿ ಇಲ್ಲ, ನಿರವಧಿಕಾರಿ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ನೋಡಿ, ದೇವರು ಸತ್ಯನಾಗಿದ್ದಾನೆ, ಜ್ಞಾನಸ್ವರೂಪಿಯಾಗಿದ್ದಾನೆ, ಅನಂತನಾಗಿದ್ದಾನೆ. ಪರಮಾತ್ಮ ದೇಶಾನಂತ್ಯ, ಕಾಲಾನಂತ್ಯ, ವಸ್ತಾನಂತ್ಯ. ದೇಶಾನಂತ್ಯ ಗೊತ್ತಾಗ್ತದೆ ಅಂದ್ರೆ ದೇಶ ಎಲ್ಲೆಲ್ಲೇ ಅದ ಅದೆಲ್ಲ ಕಡೆಗೆ ಪರಮಾತ್ಮ ಇದ್ದಾನೆ. ಸಾಕ್ಷ್ಯ ದೇಶದಲ್ಲೂ ಇದ್ದಾನೆ. ಕಾಲ ಯಾವಾಗ ಅದ ಅವಾಗೆಲ್ಲ ಕಡೆ ಇದ್ದಾನೆ. ಕಾಲಾತೀತ, ದೇಶಾತೀತ ಅಂತ. ಈಗ ದೇಶಾನಂತ್ಯ ಮತ್ತು ಕಾಲಾನಂತ್ಯ. ದೇಶಾನಂತ್ಯ ಅಂದ್ರೆ ಏನು? ನಿರವಧಿಕ ಪರಮಾಣುತ್ವ. ಉದಾಹರಣೆ ನಿರವಧಿಕ ಪರಮಾಣುತ್ವ ಅಂದ್ರೆ ದೇವರಿಗೆ ಇಲ್ಲಿಗೆ ಅವನ ಅಳತೆ ಮುಗಿತು ಅಂತಿಲ್ಲ, ಇದೇ ದೇಶ. ಏನು ಇಲ್ಲಿಗೆ ಅವನ ಪರಿಮಾಣ ಮುಗಿತು ಇಲ್ಲ, ಹಿಂಗೆ ಹೋಗೋದೇ ಅನಂತ. ಆ ಪರಿಮಾಣಕ್ಕೆ ವಿಶ್ರಾಂತಿನೇ ದೇಶ. ನಿರವಧಿಕ ಪರಿಮಾಣತ್ವನೇ ದೇಶ. ಕಾಲಾನಂತ್ಯ ಅಂದ್ರೆ ಅವಾಗ ಕಾಲತ್ರಯ ಸುಧಾರಿಸ ಕಾಲ ಮೂರೂ ಕಾಲದಾಗ ಇರೋದು. ಇದು ಕಾಲಾನಂತ್ಯ. ವಸ್ತಾನಂತ್ಯ ಅಂದ್ರೆ ಸೀಮಿತವಾದಂತಹ ಸಂಖ್ಯಾ, ಗುಣ, ಕರ್ಮ, ಏನು ವಿಗ್ರಹ, ಅಪರಿಚ್ಛಿನ್ನ. ಅಪರಿಚ್ಛಿನ್ನ ಅಂದ್ರೆ ದೇವರಿಗೆ ಸಂಖ್ಯಾನೂ ಅಪರಿಚ್ಛಿನ್ನ, ಗುಣಗಳು ಅಪರಿಚ್ಛಿನ್ನ, ಸೀಮಿತ ಅಲ್ಲ, ನಿಸ್ಸೀಮ. ಸಂಖ್ಯಾನೂ ನಿಸ್ಸೀಮ, ಗುಣವೂ ನಿಸ್ಸೀಮ, ಕರ್ಮವೂ ನಿಸ್ಸೀಮ, ಅವನ ವಿಗ್ರಹ, ಅವನ ಆಕಾರವೂ ನಿಸ್ಸೀಮ. ಇದೇ ವಸ್ತಾನಂತ್ಯ. ಕಾಲದಿಂದ ಮತ್ತು ಗುಣದಿಂದ ಅಲ್ಪತ್ವ ಅಂದ್ರೆ ಹೆಂಗೆ ಮಾಡ್ತೀರಿ ನೀವು? ಬ್ರಹ್ಮನಿಗೆ ಅಲ್ಪ ಗುಣ, ಹೆಚ್ಚು ಗುಣಗಳೇನು? ಅಲ್ಪಕಾಲೀನಂದ್ರೆ ಅವನ ಸತ್ತ ಸ್ವಲ್ಪ, ಹೆಚ್ಚು ಕಾಲದಾಗ ಇರಂಗಿಲ್ಲ. ಅಥವಾ ಎಲ್ಲ ಕಾಲದೊಳಗಿದ್ದವನಿಗೆ ಅಲ್ಪ ಕಾಲದಲ್ಲಿಯೂ ಅವಸ್ಥಿತಿ ಅದೊಂದಿದೆಯೋ ಇದೆಲ್ಲ ವಿಚಾರ ಮಾಡಿ ದೈವ ಗುಣ ಅಲ್ಪತ್ವ. ಯಾವುದೇ ಕಾರಣಕ್ಕೂ ಪರಮಾತ್ಮನಿಗೆ ಗುಣ ಅಲ್ಪತ್ವವಿಲ್ಲ. ಮತ್ತು ಕೊನೆಗೇನೆ ಪರಮಾತ್ಮನಿಗೆ ನಿರವಧಿಕವಾದಂತಹ ಉತ್ಕೃಷ್ಟ ಅಪಕೃಷ್ಟತ್ವ ಪರಿಮಾಣದಂದಾಗ. ಪರಮಾತ್ಮನಿಗೆ ನಿರವಧಿಕ ಅಂದ್ರೇನು? ಅನ್ಲಿಮಿಟೆಡ್ ಉತ್ಕೃಷ್ಟ, ಭಾಳ ದೊಡ್ಡ ಆಗೋಕ್ಕೆ. ಅಪಕೃಷ್ಟ ಅಂದ್ರೆ ಸಣ್ಣದಾಗ ಈ ಪ್ರಮಾಣ. ಸೂತ್ರಕಾರ ಏನು ಹೇಳಿದ ಮಹದ್ ದೀರ್ಘವದ್ವಾ ಸೂತ್ರೊಳಗೆ ಸಂಖ್ಯಾ ಪರಿಮಾಣಗಳು ಹೇಳಿದ್ದ. ಮಹತೋ ಅಲ್ಪತ್ವಮಪಿ ಮಹತೋಲ್ಪತ್ವಪಿ ಸೋಮವತ್ರಾಹ ವೇದವಿತ್ ಜಲಪದೇಶ ಸಂಸ್ಥಾನಂ ಸರ್ವತ್ರಾಪಿ ನೋ ಭವೇತ್
ಚಿತಸ್ಯ ಜಲಪದೇಶೇಷು ಪ್ರದೇಶೇಷು ಸರ್ವಗತ್ವಂ ಭವೇತ್ ಧ್ರುವಂ ಸರ್ವಗತ್ವಂ ಭವೇತ್ ಧ್ರುವಂ ಏಕತ್ರಾಪ್ಯನವಸ್ತಸ್ಯ ಏಕತ್ರಾಪ್ಯನವಸ್ತಸ್ಯ ತ ಏವಾಖಿಲಸ್ತತಃ ತಯೇವಾಖಿಲಸ್ತತಃ ಪುಣ್ಯತ್ವಮೇವ ತಸ್ಯ ಸ್ಯಾತ್ ಪುಣ್ಯತ್ವಮೇವ ತಸ್ಯ ಸ್ಯಾತ್ ಯಸ್ಯೈಕತ್ರಾಪಿ ನ ಸ್ಥಿತಿಃ ಯಸ್ಯಾೈಕತ್ರಾಪಿ ನ ಸ್ಥಿತಿಃ ತೋ ನಾನುತ್ವವಿಶ್ರಾಂತಿಃ ಅತೋ ನಾನುತ್ವವಿಶ್ರಾಂತಿಃ ನ ಮಹತ್ವಸ್ಯ ಕ್ವಚಿತ್ ಮಹತ್ವಸ್ಯ ಕಚಿತಃ. ನೋಡ್ರಿ ಮಹತಃ ನಿರವಧಿಕ ದೇವರು ಆಕಾಶಾದಿಗಳಕ್ಕಿಂತಲೂ ಬಹಳ ದೊಡ್ಡದಾಗಿದ್ದಾನೆ ಅಂತ ಹೇಳುತ್ತಂದ್ರೆ ಅಲ್ಪತ್ವಮಪಿ ಅಲ್ಪ ಪರಿಮಾಣತ್ವೂ ಕೂಡ್ತದೆ ಹಂಗಂತ ಅವ ಒಂದರ ಆಗ್ಬೇಕು ಆಕಾಶದಲ್ಲಿ ದೊಡ್ಡವನಾಗಬೇಕು ಪರಿಮಾಣ ಸಣ್ಣವನಾಗಬೇಕು ಎರಡೂ ಹೆಂಗಾಗ್ತಾನ ಪರಮಾತ್ಮ ಅರ್ಭಕೌಕಸ್ತ್ವ ಅಂತ ಸೂತ್ರ ಒಳಗೆ ಎಲ್ಲ ಕಡೆಗಿದ್ದ ಆಕಾಶ ಸೂಕ್ಷ್ಮ ಹೃದಯದೊಳಗೆ ಅದನ್ನು ಇದು ಎಲ್ಲ ಕಡೆಗಿದ್ದ ಆಕಾಶ ನಿಮ್ಮ ಮನೆಯಾಗಿರ್ತಕ್ಕ ಸಣ್ಣ ತಬ್ಬಿಗೆ ಒಳಗೆ ಅದರ ತೀರ್ಸೋಟ್ನಾಗ ಅದರ ಹಂಗ ದೇವರು ಸರ್ವತ್ರ ವ್ಯಾಪ್ತ ಇದ್ದಾಗ ಅರ್ಭಕ ಅಂದ್ರೆ ಸಣ್ಣ ಫೋಕಸ್ ಅಂದ್ರೆ ಸ್ಥಳ ಸಣ್ಣ ಸರ್ವಗೂ ಇದ್ದ ಮಹತ್ವೋ ಅಲ್ಪತ್ವಪಿ ಯೋಗವತ್ರಾಹ ವೇದ ಹಿಂದಕ್ಕೆ ವೇದವಿತ ಅಂದ್ರೆ ವೇದವ್ಯಾಸ ಅರ್ಭಕೌಕಸ್ತ್ವಾ ಯೋಗವತ ಅಂತ ಹಿಂದೆ ಸೂತ್ರೊಳಗೆ ಹೇಳ್ಯ ಆಕಾಶದಂತೆ ಜಲಪದೇಶ ಸಂಸ್ಥಾನ ಸರ್ವತ್ರಾಪಿ ನೋ ಭವೇ ಇದೆ ಅದನ್ನು ಹೇಳ್ತಾರೆ ಸೂತ್ರಕ್ಕೆ ಅದೇ ಹೇಳಿದೆ ಒಂದು ವೇಳೆ ದೇವರು ಸಣ್ಣ ಜಾಗದಾಗಿಲ್ಲ ಅಂದ್ರೆ ಎಲ್ಲ ಕಡೆ ಆಗಿರ್ತಾನೆ ಇದು ಅಲ್ಪದೇಶ ಸಂಸ್ಥಾನದ ಅಂತ ಹೇಳಪ್ಪ ಒಂದೇ ಒಂದು ಮಾರ್ಕ್ಸ್ ತಗೊಳ್ಳದೆ ಇರ್ತವನು ಸರ್ವಪ್ರಥಮ ಹೆಂಗೆ ಬರ್ತಾನೆ ದೇವರು ಸಣ್ಣ ಜಾಗದೊಳಗೆ ಇಲ್ಲವ ನವೇ ಅವಾಗಂತ ಸಣ್ಣ ಜಾಗದಾಗಿ ಇರ್ತಿದ್ದು ದೊಡ್ಡ ಜಾಗ ಹೆಂಗಿರ್ತಾನೆ ಅದಕ್ಕೆ ಎಲ್ಲ ಕಡೆಗಿದ್ದಾನ ಅಂತಂದು ಸಣ್ಣ ಜಾಗದಾಗ ಇರಬೇಕವ ಯದಿ ಅಲ್ಪದೇಶ ಸಂಸ್ಥಾನಂನ ಒಂದು ವೇಳೆ ಚಿಕ್ಕ ಜಾಗದೊಳಗೂ ದೇವರು ಇಲ್ಲ ಅಂತಂದ್ರೆ ಸರ್ವತ್ರಾಪಿನೋ ಭವೆ ಸೀಮಿತ ಆಗ್ತದೆ ಒಂದೇ ಕಡೆ ಅಂದ್ರೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆಲ್ಲ ಅದಕ್ಕೆ ದೇವರು ಎಲ್ಲ ಕಡೆ ಎಲ್ಲ ಕಡೆ ಒಂದು ಸಣ್ಣ ಜಾಗ ಇದ್ದಾನೆ ಸಣ್ಣ ಜಾಗ ಹಾಕಿದ್ದಾನ ಅಂತ ಕೇಳ್ತಾರೆ ಈ ಮೂರ್ತಿ ಪೂಜೆ ಮಾಡೋರಿಗೆ ಬೈತಿರ್ತಾರೆ ದೇವ್ರು ಎಲ್ಲ ಕಡೆ ಇದ್ದಾನ ಮತ್ತು ನೀವು ಮೂರ್ತಿ ಪೂಜೆ ಹೆಂಗೆ ಮಾಡ್ತೀವಿ ಅದೇ ಉತ್ತರ ಮತ್ತು ಎಲ್ಲ ಕಡೆ ಇದ್ದಾನ ಅಂದ್ರೆ ಮೂರ್ತಿ ಒಳಗೂ ಇದ್ದಾನೆ ನಾವು ಮೂರ್ತಿ ಒಳಗೆ ಅಷ್ಟೇ ಇದ್ದಾನ ತಂದಿದ್ರೆ ನಾವು ಬೈದ್ರ ನಾವು ಅಂದಿವೇನು ಇಲ್ಲ ಮೂರ್ತಿ ಒಳಗೂ ನಮಗೆ ಉಪಾಸನ ಮಾಡ್ಲಿಕ್ಕೆ ನಾವು ಒಂದು ಮಾಡ್ಕೊಂಡು ಈಗ ಮನೆಯೊಳಗೆ ಆಟಗ ತಂಬಿಗೆ ಚಾಲಿ ಹಾಕಿರ್ತೀವಿ ನೀರೆಲ್ಲ ಕಡೆ ಇರೋದು ನೀರು ನದಿಯೊಳಗೆ ನೀರು ಸಾಕಷ್ಟು ಗಂಗಾ ಗಂಗಾ ಈ ತಂಬಿಗೆ ಕೊಡ ಇಟ್ರ ನದಿಗೆ ಅಪ್ಪನ ಅಂತ ಅಂದಂಗಾಗ್ತದೆ ನಮ್ಮ ನೀರಿನ ವ್ಯವಹಾರಕ್ಕಾಗಲಿ ಸಣ್ಣ ವಾಕಾಗಲಿ ಹಂಗೆ ನಮ್ಮ ಸೀಮಿತವಾದಂತಹ ಉಪಾಸನಕ್ಕೆ ನಾವು ಎಲ್ಲ ಕಡೆಗಿಂತ ಪರಮಾತ್ಮ ನೋಡಕ್ಕೆ ಆಗಲ್ಲ ನಮ್ಮ ಜೀವ ಸ್ವಲ್ಪ ನಾವು ಹಿಂಗೆ ವಿಚಾರ ಮಾಡ್ತೀವಿ ನಮ್ಮ ಮೂರ್ತಿಯಲ್ಲಿ ಇದ್ದದ್ದು ಎಲ್ಲ ಕಡೆಗಿದ್ದ ಮೂರ್ತಿ ಬೇಕು ಅಲ್ಲ ಅಣುವಿನಲ್ಲಿ ಮಹತ್ವ ಆಗಿದ್ದ ಹಾಂ ಮಹತ್ತಿನಲ್ಲಿ ಅಣು ಆಗಿದೆ ಸ್ಥಿತಸ್ಯ ಅಲ್ಪದೇಶೇಷು ಸರ್ವಗತ್ವಂ ಭವೇತ್ ಧ್ರುವಂ ನೋಡಿ ಅಲ್ಪದೇಶೇ ಸ್ಥಿತಸ್ಯ ಅಲ್ಪ ಜಾಗದಾಗಿದ್ದವನೇ ಸರ್ವಗತತ್ವಂ ಭವೇತ್ ಎಲ್ಲ ಕಡೆಗಿರ್ತಾನೆ ಏಕತ್ರಾಪನವಸ್ತಸ್ಯ ಕುತ ಏವ ಅಖಿಲಸ್ತತ್ವ ಒಂದು ಜಾಗದೊಳಗೆ ಯಾವ ಇರಂಗಿಲ್ಲ ಎಲ್ಲ ಕಡೆ ಹೇಗಿರ್ತಾನೆ ಅಲ್ಪವಾದಂಥ ಜಾಗದೊಳಗೆ ಇದ್ದೇ ಇದ್ದವಾಗ ಅಖಿಲಸ್ಯ ಕುತಃ ಶೂನ್ಯತ್ವಮೇವ ತಸ್ಯ ಸ್ಯಾತ್ ಅಷ್ಟೇಕತ್ವ ನೋಡಿ ದೇವರು ಎಲ್ಲೂ ಇಲ್ಲ ಅಂತ ಅವ ಸಣ್ಣ ಜಗದಾಗೂ ಇಲ್ಲ ದೊಡ್ಡ ಜಗದಾಗಿಲ್ಲ ಅಂದ್ರೆ ಶೂನ್ಯ ಅಂತ ಇಲ್ಲ ಅಂತಂದ್ರೆ ಶೂನ್ಯತ್ವಮೇವ ತಸ್ಯ ಸ್ಯಾತ್ ಅಷ್ಟೇಕತ್ವಾಪಿನ ಸ್ಥಿತಿ ಅಥೋ ನಾನುತ್ವ ವಿಶ್ರಾಂತಿ
ಮತ್ತು ಕೊನೆಗೇನಾಯಿತು ಅಣುತ್ವಕ್ಕೂ ವಿಶ್ರಾಂತಿ ಇಲ್ಲ ಮಹತ್ವಕ್ಕೂ ವಿಶ್ರಾಂತಿ ಇಲ್ಲ ಈಗ ದೇವರ ಅಣುತ್ವಕ್ಕೂ ಸೀಮಾ ಇಲ್ಲ ದೇವರ ಮಹತ್ವಕ್ಕೂ ಸೀಮಾ ಇಲ್ಲ ಅಣೋಹೋ ಅಣಿಯ ಅನಂತ ಉಭಯಾನಂತಯುಕ್ತ ಸ್ಮರಣೆ ಮುಖ್ಯ ಮಹತ್ವ ಸಾಕು ಕೊನೆಗೆ ಎಂತ ಹಚ್ಚಿದ್ರು ನೋಡಿ ದೇವರ ಇಷ್ಟೆಲ್ಲ ಕದಬಿಡಿ ಭಗವಂತರು ಅಣೋಹೋ ಅಣಿಯ ಈ